ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಮತ್ಸದಿ ರಾಜಕಾರಣಿ ಸನ್ಮಾನ್ಯ ಮುಖ್ಯಮಂತ್ರಿ ಆಳದಂಥ ಸಿದ್ದರಾಮಯ್ಯನವರ ಒಂದು ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಇವತ್ತು ನಾವು ಮೊನ್ನೆ ನಡೆದಂಥ KDP ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮದು ಅಲ್ಲಿ ವಿಷಯ ಚರ್ಚೆ ಏನಪ್ಪ ಅಂದ್ರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಷಯದ ಬಗ್ಗೆನೇ ಅಲ್ಲಿ ಮಾತಾಡಬೇಕು. ಬಸವ ಕಲ್ಯಾಣ ಕಂಡಂಥ ಅನುಭವಿ ರಾಜಕಾರಣಿ ವಿಧಾನ ಪರಿಷತ್ನ ಸದಸ್ಯರಾದಂಥ ಮಾರುತಿರಾವ್ ಮೂಳೆ ಸರ್ ಅವರು ಬಸವ ಕಲ್ಯಾಣದ ನಕಲಿ ಗೋರಕ್ಷಕರಾದಂಥ ಶರಣು ಸಲ್ಗರ್ ಅವರೇನು ನಿರ್ಮಿತಿ ಕೇಂದ್ರಕ್ಕೇನಪ್ಪ ಅಂದ್ರೆ 50 ಕೋಟಿ ಅನುದಾನ ಕೊಟ್ಟಿದ್ದ ಬಗ್ಗೆ ಅವರು ನಿರ್ಮಿತಿ ಕೇಂದ್ರದ ಹೆಡ್ ಅವ್ರಿಗೆ ಕ್ವಶನ್ ಕೇಳ್ತಾರೆ, ಪ್ರಶ್ನೆಯನ್ನು ಮಾಡ್ತಾರೆ. ಅದ್ರ ಕೆಪಾಸಿಟಿ 50 ಕೋಟಿ ಕಾಮಗಾರಿ ಮಾಡುವ ಇಲ್ಲದು, ಎಮರ್ಜೆನ್ಸಿ ಸಮಯದಲ್ಲಿ ಅದು ಕಾಮಗಾರಿ ಮಾಡ್ಬೋದು. ಅದ್ರದ್ದು ವಿಶೇಷವಾಗಿ ಅದು ಹುಟ್ಟಿದ್ದು ನಿರ್ಮಿತಿ ಸಂಸ್ಥೆ ಹುಟ್ಟಿದ್ದು ಏನಪ್ಪ ಅಂದ್ರೆ ಕಾರ್ಮಿಕರಿಗೆ ತರಬೇತಿ ಕೊಡಲಿಕ್ಕೆ ಆ ಸಂಸ್ಥೆ ಹುಟ್ಟಿದ್ದು. IG Public School admissions are open LKG, UKG and First Standard. Al-Amin English Medium Primary and High School. Secure your child's bright future today. Free admissions, limited seats available. Hurry up. Manthara Hotel, first 3-star facility hotel in Basva Kalyan and Shastri Bhavan Pure Vegetarian Restaurant. Comfort zone for your family. Above Reliance is Smart Bazaar Basva Kalyan. ಅಲ್ಲಿ ಅವರು ಅದ್ರ ಬಗ್ಗೆ ಸಾಕಷ್ಟು ನಮ್ಮ ಸ್ನೇಹಿತರನ್ನಪ್ಪ ಅಂದ್ರೆ ಅದ್ರ ಬಗ್ಗೆ ಹೇಳಿದ್ದಾರೆ. ಆದರೆ ಅಲ್ಲಿ ಅವರು ಮತ್ತೆ ವಿಜಯ್ ಸಿಂಗ್ ಅವರಿಗೆ ಹೆಸರನ್ನು ತಗೋತಾರೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಇವರು ನಿಂತೂರು ವಿಜಯ್ ಸಿಂಗ್, ಕುಂತೂರು ವಿಜಯ್ ಸಿಂಗ್, ಮಲ್ಕೊಂಡ್ರು ವಿಜಯ್ ಸಿಂಗ್, ಎಲ್ಲೋದ್ರು ವಿಜಯ್ ಸಿಂಗ್ ಅಂದ್ರೆ ಅವ್ರಿಗೆ ವಿಜಯ್ ಸಿಂಗ್ ಅವರು ದುಃಖ ಸ್ವಪ್ನವಾಗಿ ಕಾಣಿಸ್ತಾ ಇದ್ದಾರೆ. ಯಾಕಂದ್ರೆ ವಿಜಯ್ ಸಿಂಗ್ ಅವರು ಇಲ್ಲೇ ನಮ್ಮ ಕ್ಷೇತ್ರದಾಗೇನು ಕಳಪೆ ಕಾಮಗಾರಿ ನಡೆದದ ಅದ್ರ ವಿರುದ್ಧ ನಿಂತಿ ಕಡಿಂದು ಇವ್ರಿಗೇನಪ್ಪ ಅಂದ್ರೆ ನಿದ್ದೆ ಬರಲೋಗ್ಯದ. ಬಹುಶಃ ವಿಜಯ್ ಸಿಂಗ್ ಅವರು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇರಲಿಲ್ಲ, ಇವರು ಸಂಪೂರ್ಣವಾಗಿ ಡುಪ್ಲಿಕೇಟ್ ವರ್ಕ್ ಮಾಡಿ ಅಥವಾ ವರ್ಕ್ ಮಾಡಲ್ದೇ ಬಿಲ್ ಎತ್ತಿರುವಂತಕ್ಕಂಥ ಒಂದು ಇಲ್ಲಿನ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಇವತ್ತ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಏನಪ್ಪ ಅಂದ್ರೆ ಕಾಮಗಾರಿಗಳು ಆಗ್ಯಾವ. ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಏನಿದೆ, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಇದೆ. ಆದರೆ ಇಂಥ ನಿರ್ಮಿತಿ ಕೇಂದ್ರ ಕೊಟ್ಟು ಇವರೇ ಸ್ವತಃ ಕಾಮಗಾರಿ ನಕಲಿ ಕಾಮಗಾರಿ ಡುಪ್ಲಿಕೇಟ್ ಕಾಮಗಾರಿ ಮಾಡಿದ್ರೆ ಬಹುಶಃ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 50,000 ಕೋಟಿ ಕೊಟ್ಟರು ಅಭಿವೃದ್ಧಿ ಆಗಲ್ಲ, ಮತ್ತು ನಾವು ಹಿಂದುಳಿದೇ ಇರ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಇವರು ನಿರ್ಮಿತಿ ಕೇಂದ್ರಕ್ಕೆ ಈಗ ನಮ್ಮ ಬಸವ ಕಲ್ಯಾಣದ ಬಹಳಷ್ಟು ಹಳ್ಳಿ ಗ್ರಾಮಗಳಲ್ಲಿ ಕಾಮಗಾರಿ ನಿರ್ಮಿತಿ ಕೇಂದ್ರದವರು ಅವ್ರು ಮಾಡಿದ್ದ ಬಗ್ಗೆ ನಿಮಗೆ ಸವಿಸ್ತರವಾಗಿ ಐಡೆಂಟಿ ಪ್ರೂಫ್ ಕೆ ಸಾಥ್ ಇವರೆಲ್ಲ ಹೇಳಿದರು. ಇವತ್ತು ನಮ್ಮ ನಗರ ಪ್ರದೇಶದಲ್ಲೇ ತಗೊಳ್ಳೋಣ. ಇವತ್ತು ಪರುಷ್ಕಟ್ಟೆ ಇದೆ, ಪರುಷ್ಕಟ್ಟೆ ಸಹ ನಿರ್ಮಿತಿ ಕೇಂದ್ರದಿಂದ ಮಾಡಿದ್ದು. ಒಟ್ಟಲ್ಲಿ ಪರುಷಕಟ್ಟೆ ಸುತ್ತಮುತ್ತ ಇನ್ನು ರಸ್ತೆ ಚರಂಡಿ ಮಾಡಿದ್ದಾರೆ, 8 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ನೀವು ಸ್ವತಃ ಶಾಸಕರೇ ನೀವು ಬನ್ನಿ ನೋಡೋಣ, ಈ ಆಲ್ರೆಡಿ ಅಲ್ಲಿ CC ರಸ್ತೆಗಳು ತೆಗ್ನಲ್ಲಿ ಬಿದ್ದವು. ಅಷ್ಟೇಕೆ 1.5 crore ಇಲ್ಲೇ ಕೋಟೆಯಲ್ಲಿ ಲೇಜರ್ ಶೋ ಇದೆ, ಅದನ್ನು 1.5 crore, ಅದನ್ನು ಕಳಪೆ ಕಾಮಗಾರಿ. ಅಷ್ಟೇ ಯಾಕೆ ನಮ್ಮದು ಇದೆ ಶಿವಾಜಿ ಪಾರ್ಕ್ ಏನಿದೆಲ್ಲ ಅದನ್ನು 1.5 crore, ಅದು ಎದಕ್ಕೆ ಕೊಟ್ಟಿದ್ದಾರೆ? PWD ಕೊಟ್ಟಿದ್ದಾರೆ, PWD ಅದು ಕೊಟ್ಟಿದ್ದಾರೆ. ಅದರ ಕಾಮಗಾರಿ ನೋಡ್ರಿ.
ಇಲ್ಲಿ ಇವರು ನಿರ್ಮಿತಿ ಕೇಂದ್ರ ಕೊಡುವ ಉದ್ದೇಶ ಇಷ್ಟೇ, ದುಡ್ಡು ಹೊಡಿಬೇಕು, ದುಡ್ಡು ಮಾಡ್ಕೋಬೇಕು ಎಂಬ ಒಂದೇ ಉದ್ದೇಶ ಇವ್ರ ಬಳಿ ಇರ್ತಾ ಇರೋದು. Noble Public School. Admissions are open. Elm se hi dono jahan mein kamyabi hai. Knowledge Park The Creative School. Admissions are open from LKG to 10th standard. Free uniform for new admission students. Sky Sunshine School. Step towards better future. Admissions are open. 3-4 ಭಾಷೆಗಳು. ಇವ್ರು ತೆಗೆಯೋದು ಒಂದು ಹಸು, ಒಂದು ಸಾಂಬಾಜಿ ಮಹಾರಾಜು, ಒಂದು ಹಿಂದೂ, ಒಂದು ಮುಸ್ಲಿಂ. ಇವ್ರು ಬಿಟ್ಟು ಅಭಿವೃದ್ಧಿ ವಿಷಯ ಬಗ್ಗೆದಾಗ ಇವ್ರು ಎಂದೂ ಮಾತಾಡಲ್ಲ. ಜನರನ್ನಪ್ಪ ಅಂದ್ರೆ ಮರಳು ಮಾಡ್ತಾ ಇದ್ದಾರೆ. ನಾನು ಬಸವ ಕಲ್ಯಾಣದ ಎಲ್ಲ ಜನರಿಗೆ ಏನಪ್ಪ ಅಂದ್ರೆ ಇಂಥ ಅವರಿಗೆ ನೀವು ಮರಳಾಗಬೇಡ್ರಿ. ಇವತ್ತು ನೀವು ಯಾರೇ ಎಲ್ಲೇ ಕಾಮಗಾರಿ ಮಾಡಿದ್ರು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಪ್ಪ ಅಂದ್ರೆ ನಮ್ಗೆ ಸಂವಿಧಾನ ಕೊಟ್ಟಿರೋ ಹಕ್ಕು ಕೊಟ್ಟಿದ್ದಾರೆ. ಎಲ್ಲೇ ಕಳಪೆ ಕಾಮಗಾರಿ ಮಾಡಿದ್ರು ಅದರ ವಿರುದ್ಧ ಎಲ್ಲರೂ ಯಾರೇ ಆದರೂ ಧ್ವನಿಯನ್ನ ಎತ್ತಬಹುದು ಅಂತಕ್ಕಂಥ ಈ ಒಂದು ಮಾತನ್ನು ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಹಾಂ ಸರ್. ಸರ ಮೊನ್ನೆ ಇದೇ ತಾಲೂಕಿನ KDP ಸಭೆಯಲ್ಲಿ ಶಾಸಕರು ಅಲ್ಲಿ ಹೇಳಿದ್ರು, ಅಲ್ಲಿ ನೋಡ್ರಿ ಪತ್ರಿಕೆಯಲ್ಲಿ ಬಂದಿದೆ, ಅವರು ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನೆಗೆ ಅವರು ಏನು ಪರಿಷ್ಕಟ್ಟಿ ಅಭಿವೃದ್ಧಿ ಮಾಡ್ದಂಗೆ ಹಲವಾರು ಜನರನ್ನಪ್ಪ ಅಂದ್ರೆ ಪೋಸ್ಟ್ ಬಿಟ್ಟಿದ್ರು. ಅಧಿಕೃತವಾಗಿ ಯಾವುದೇನಪ್ಪ ಅಂದ್ರೆ 2 ಕೋಟಿ ಕೊಟ್ಟಿದ್ದು ಅಧಿಕೃತವಾಗಿ ದಾಖಲೆ ಇದ್ರ ಪ್ರಕಾರ ಇನ್ನೂ ಆದೇಶ ಎಲ್ಲೂ ಬಂದಿಲ್ಲ. ಸರ್ ಸಾಕಷ್ಟು ನಾವು ಮೀಡಿಯಾ ಮತ್ತು ಸಾಕಷ್ಟು ಏನಪ್ಪ ಅಂದ್ರೆ ನಾವು ಬಸವ ಕಲ್ಯಾಣದ ಅಭಿವೃದ್ಧಿ ಮಂಡಳಿಯಲ್ಲಿ ಆಯುಕ್ತರಾದ್ರೆ ಅವ್ರಿಗೆ ಹೋಗಿ ನಾವು ಭೇಟಿಯಾಗಿ ಮನವಿ ಸಹಿತ ಕೊಟ್ಟಿದ್ದೀವಿ. ಆಮೇಲೆ ನಿನ್ನೆ ನಮ್ಮದು MG ಮುಳೆ ಸರ್ ಅವರು ಏನು KDP ಸಭೆಯಲ್ಲಿ ಏನು ನಿರ್ಮಿತಿ ಕೇಂದ್ರ ಬಗ್ಗೆದಾಗ, ಯಾಕಂದ್ರೆ ಅವ್ರಿಗೆ ಕಳ್ಕಳಿದ, ಯಾಕಂದ್ರೆ ಭಾಳ ಅನುಭವಿಗಳದಾರ ಅವರು. ಯಾಕಂದ್ರೆ ಅವ್ರ ದೃಷ್ಟಿ ಏನಪ್ಪ ಅಂದ್ರೆ ಅದು ಬಸವ ಕಲ್ಯಾಣ ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥ ಒಂದೇ ದೃಷ್ಟಿಕೋನದ, ಅವರೆಲ್ಲ ವಿಷಯವನ್ನಲ್ಲಿ ಎತ್ತರ. ಆದ್ರೆ ಇಲ್ಲಿ ನೋಡ್ರಿ ಬಸವ ಕಲ್ಯಾಣದಾಗ ಶಣು ಸಲ್ಗರ್ ಅವರು ಏನು ಫಾಲೋವರ್ಸ್ ಅದಾರ, ಅವ್ರು ಪೋಸ್ಟ್ ಹಾಕ್ತಾರೆ, ಸೋಷಿಯಲ್ ಮೀಡಿಯಾ ಬರ್ತಾರೆ, ಅವ್ರು ಭಾಳ ಕೆಟ್ಟದಾಗಿ ಬರೀತಾರೆ. ಇವರಂಥ ಒಂದು ಅನುಭವಿ ರಾಜಕಾರಣಿ ಏಕವಚನದಲ್ಲಿ ಅವ್ರಿಗೇನಪ್ಪ ಅಂದ್ರೆ ಅವರಿಗೆ ಇವರೇ ಸ್ವತಃ ಏನಪ್ಪ ಅಂದ್ರೆ ಶಾಸಕರು ಅವ್ರಿಗೇನಪ್ಪ ಅಂದ್ರೆ ಬಿಡ್ಲಕ್ಕೆ ಅವ್ರಿಗೆ ಬೆಂಬಲ ಕೊಡ್ತಾರೆ. ಇವತ್ತವರು ಶಾಸಕರು ಎಲ್ಲ ಕಡೆ ಹೇಳ್ತಾರ, ನಾನು ಮರಾಠ ಸಮಾಜದಿಂದ ಗೆದ್ದು ಬಂದೀನಿ ಅಂತ. ಒಬ್ಬ ಧೀಮಂತ ನಾಯಕರು, ಮರಾಠ ಸಮಾಜದ್ದು ಇಡೀ ನಮ್ಮ ಭಾಗದೇವದು ನಾಯಕರು ಇವರು MG ಮೂಳೆಯವರು. ಅವ್ರಿಗೆ MG ಮೂಳೆ ಅವ್ರಿಗೆ ಏನಪ್ಪ ಅಂದ್ರೆ ಈ ರೀತಿ ಕೆಟ್ಟದಾಗಿ ಇಂದ ಅಶ್ಲೀಲ ಪದಗಳನ್ನು ಬಳಸಿ ಇವ್ರು ಬಿಡ್ತಾರ ಅಂದ್ರಲ್ಲ, ಅವ್ರಿಗೆ ಎಷ್ಟು ಕೆಳಮಟ್ಟಕ್ಕೆ ಇಳಿದಾರ ಅಂತಕ್ಕಂಥದ್ದು ನೀವೇ ಇದು ಮಾಡ್ಬೋದು. ಇವತ್ತು ನಮ್ಮದು ಆನಂದ್ ಪಾಟೀಲ್ ಇದ್ದಾರೆ, ಅವರು ಸಹ ಆ ಒಂದು ಬ್ರಿಡ್ಜ್ ಕೊಯ್ನೂರು ಇರ್ತಕ್ಕಂಥ ಬ್ರಿಡ್ಜ್ ಬಗ್ಗೆ ಅವರು ಅವಾಗ ಅವ್ರು ಕಳಪೆ ಕಾಮಗಾರಿ ಮಾಡತ್ತದ ಮತ್ತು ಇದು ಅವೈಜ್ಞಾನಿಕ ಅದ. ಇವತ್ತು ಮೊನ್ನೆ ಮಳೆ ಬಂದು ಕಿತ್ತು ಹೋಗ್ಯದ, ಅದನ್ನು 1.5 crore. ಅಲ್ಲಿ ಹೋಗ್ತಾರ, ಇವರು ವಿಷಯ ಎತ್ತರ, ಇವ್ರ ಸಂಗಡ ಜಗಳ ಆಡ್ತಾರ. ಇವ್ರು ಸ್ವತಃ ಅಲ್ಲಿ ಶಾಸಕರು ಹೋಗಿ ನೀರು ಬಿಡ್ತಾರ, ಕ್ಯೂರಿಂಗ್ ಮಾಡೋ ನೀರು ನೌಟಂಕಿ. ಅದೇ ಇಲ್ಲಿ ಪಿಡೋಡಿಯಿಂದ ನಮ್ದು ಶಿವಾಜಿ ಪಾರ್ಕ್ ಆಗ್ಲತ್ತದ, ಅಲ್ಲೇಕೆ ಇವ್ರು ನೀರು ಬಿಟ್ಟಿಲ್ಲ. ಯಾಕಂದ್ರೆ ಸ್ವತಃ ಅಲ್ಲಿ ಗೊತ್ತಿದ್ದಾರೆ, ಅವರೇ ಇದ್ರು. ಇಲ್ಲಿ ಟೆಂಡರ್ ಆಗಿದೆ. ಇಲ್ಲಿ ಇದಕ್ಕೆ ನಾನು ಕ್ಷೇತ್ರದ ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಇವರೊಬ್ಬ ಏನಪ್ಪ ಅಂದ್ರೆ ಬಂಡಲ್ ಬಾಜಾ ನೌಟಂಕಿ ಶಾಸಕರದರ, ಇದ್ರ ಬಗ್ಗೆ ತಾವೆಲ್ಲ ಗಮನ ಹರಿಸ್ಬೇಕು. ಇವತ್ತು ನಮಗೆ ವಿಷಯ ಏನಪ್ಪ ಅಂದ್ರೆ ಏನಿಲ್ಲ. ಇವತ್ತು ನಾವು MG ಮೂಳೆಯವರು ಏನಪ್ಪ ಅಂದ್ರೆ ನಮ್ದು ಪಕ್ಷದ ಶಾಸಕರ ಯಾರು ಒಳ್ಳೆಯವ್ರು ಮಾಡ್ತಾರ, ನಾವು ಅವ್ರ ಜೊತೆಗಿದ್ದೀವಿ. ಯಾಕೆ ಸ್ವಪಕ್ಷದ್ದು ನಮ್ದು ಬಸವ ಕಲ್ಯಾಣ ರಸ್ತೆ ಮೇಲೆ ನಮ್ದು ಭಗವಂತ ಖೂಬಾ ಅವರು ಹೊಡೆದಿಲ್ಲ, ಇವರು ಸ್ವಪಕ್ಷದರಲ್ಲ ಅವರು. ಅದು ಇವ್ರ ಬಳಿ ಯಾವುದೂ ನೈತಿಕತೆ ಯಾವುದು ಏನು ಭೀ ಇಲ್ಲ ಇವರಿಗೆ. ಸ್ವಲ್ಪ ಏನಪ್ಪ ಅಂದ್ರೆ ಹೆಂಗೆ ನಮ್ಮ ದೇಶದ ಮೇಲೆ ಏನಪ್ಪ ಅಂದ್ರೆ ಬ್ರಿಟಿಷರು ಇರ್ಬೋದು, ಡಚ್ ಇರ್ಬೋದು, ಯಾರೇ ಇರ್ಬೋದು, ಏನು ವಿದೇಶದಿಂದ ಏನೋ ಕೊಳ್ಳೆ ಹೊಡ್ಲಿಕ್ಕೆ ನಮ್ಮ ದೇಶಕ್ಕೇನು ಬಂದಿರಲ್ಲ, ಕೊಳ್ಳೆ ಹೊಡೆದು ಹೋಗ್ತಾರಲ್ಲ, ಹಂಗೆ ನಮ್ಮ ಬಸವ ಕಲ್ಯಾಣಕ್ಕೆ ಏನಪ್ಪ ಅಂದ್ರೆ ಶರಣು ಸಲ್ಗರ್ ಕೇವಲ ಕೊಳ್ಳೆ ಹೊಡ್ಲಿಕ್ಕೆ ಬಂದಂಥ ಇವರು. ಮತ್ತು ಇವರು ಕೊಳ್ಳೆ ಹೊಡೆದು ಮತ್ತು ಸೋತು ಮತ್ತು ಲಪಡಿಸ್ಕೊಂಡು ಮತ್ತು ಇವರು ಹೋಗ್ತಾರ, ಮತ್ತು ಬೇರೆ ಕ್ಷೇತ್ರ ಕಡೆ ನೋಡ್ತಾರೆ. ಇದ್ರ ಬಗ್ಗೆ ನಾ ಕ್ಷೇತ್ರದ ಜನರನ್ನಪ್ಪ ಅಂದ್ರೆ ಗಮನ ಹರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾರೆ. यस देखो सर,
नरेंद्र मोदी जी एक सभा में ये बोलते हैं, गोरक्षक के नाम पे सामाजिक सामरस्य हाಳು ಮಾಡೋರು ಅವ್ರು ಗೋರಕ್ಷಕ ಅಲ್ಲ. ಎಲ್ಲೋ ಕುಂತು ಮಾತನಾಡೋದು ಗೋರಕ್ಷಕ ಅಲ್ಲ, ಸ್ವತಃ ಫೀಲ್ಡಿಗೆ ಇಳಿದು. ಈಗ ನಾನು ಇದು ಮಾಡ್ತೀರಿ, ನಮ್ಮದು ಇವರು ಶೆಡ್ಗಾರ್ ಅವರು ಒಂದು ವಿಷಯ ಎತ್ತಿದ್ರು, ವಿನೋದ್ ಬಡ್ಗೀಕರ್ ಅಂತೇಳಿ ಪಾಪ ಗೋರಕ್ಷಕನ ಸ್ವತಃ ಏನಪ್ಪ ಅಂದ್ರೆ ಎಲ್ಲೋ ಗೋರಕ್ಷಕ ಎಲ್ಲೋ ಬಿತ್ತಂದ್ರೆ ಸ್ವತಃ ಹೋಗಿ ಅದಕ್ಕೇನಪ್ಪ ಅಂದ್ರೆ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ನಾವು ಅವರು ನಮ್ಮ ಪಕ್ಷದವ್ರು ಭೀ ಇಲ್ಲವರು, ಬಟ್ ಅವ್ರಿಗೆ ನಾವು ಹೆಮ್ಮೆ ಅನ್ನಿಸ್ತದೆ. ಯಾಕೆ ಸ್ವತಃ ಇಳಿದು ಹೆಂಡಿ ಬೆಳಿತಾರವರು. ಇವ್ರು ಏನು ಮಾಡ್ತಾರ್ರಿ, ಇವ್ರು ಇಷ್ಟೊಂದು ಮಾಡ್ತಾರಲ್ಲ, ಇವ್ರ ಮಗ ಇಲ್ಲನ, ಯಾರು ಶಣ್ಣು ಸಲಗರ್ ಮಗ ಇಲ್ಲನ, ದೊಡ್ಡ ಸ್ಕೂಲಲ್ಲಿ ದೊಡ್ಡ ದೊಡ್ಡ ಶಾಲೆಯಲ್ಲಿ ಸಾಲಿ ಕಲಿಯತ್ತಾನೆ. ಇಲ್ಲಿ ಇವರು ಬಡ ಮಕ್ಕಳಿಗೆ, ಹಿಂದುಳಿದ ಮಕ್ಕಳಿಗೆ ಹಿಂದೂ ಅಂತಕ್ಕಂಥ ಭಾವನೆಯನ್ನು ಕೆರಳಿಸಿ ಅವ್ರಿಗೇನಪ್ಪ ಅಂದ್ರೆ ಮುಂದೆ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ. ಎಷ್ಟು ಜನ ಮೇಲೆ ಕೇಸ್ ಐತ್ರಿ ಬಸವಕಲ್ಯಾಣ ಮೇಲೆ? ಎಷ್ಟೋ ಜನ ಮೇಲೆ ಗುಂಡಾ ಕಾಯ್ದೆಗಳಾಗ್ಯಾವ. ಅವ್ರಿಗೆ ಬೆಂಬಲ ಯಾರ? ಶಾಸಕರಿಗೆ ಬೆಂಬಲದ ಅಂತ ಏನಪ್ಪ ಅಂದ್ರೆ ಅವ್ರ ಮೇಲೆ ಕೇಸ್ಗಳಾಗ್ಯಾವ. ಮುಂದೆ ಅವರು ಪರೇಶಾನ್ ಆಗೋರು ಯಾರು? ಅವರೇ ಅಲ್ಲ. ಯಾರು ಬರ್ತಾರ್ರಿ ಕೋರ್ಟಿಗೆ? ಅವರೇ ಹೋಗ್ಬೇಕು. ಮನೆಯಾಗ ಬಡತನ ಇವ್ರಲ್ಲಿ ಏನು ಬಿಲ್ರಿ, ಅವರ ಭಾವನೆಯನ್ನ, ಧಾರ್ಮಿಕ ಭಾವನೆಯನ್ನ ಕೆರಳಿಸಿ ಜನರನ್ನಪ್ಪ ಅಂದ್ರೆ ಇದ್ರಾಗ ತರಲತ್ತಾರ. ಅದು ಜನರ ಬಸವ ಕಲ್ಯಾಣದ ಭಾಳ ಜನ ಜಾಗೃತ ಅದಾರ, ಅರಿವಾಗ್ಯದ ಜನರಿಗೆ. ಮುಂದಿನ ದಿನದಾಗ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ.